ನಾನು ಕಾಶಿ ಬನಾರಸ್ ಯೂನಿವರ್ಸಿಟಿಗೆ ಹೋದೆ. ಹ್ಮ್ ಹ್ಮ್ ಕಾಶಿನಲ್ಲಿ ಕೆಲವು ತಾಳಪತ್ರಲ್ಲಿ ಮುದ್ರೆಗಳಿದೆ, ಹೆಂಗೆ ಮಾಡಬೇಕು ಏನಿದೆ ಅಂತ. ಅಲ್ಲಿ ಹ್ಮ್ ಸುಮಾರು ಒಂದು 500 ಮುದ್ರೆಗಳಿದೆ ಅಷ್ಟೇ. ಹ್ಮ್ 1008 ಮುದ್ರೆ ಇದೆ ಅಂತೇಳಿ ಶುಕ ಮುನಿಗಳು ಮತ್ತೆ ಅಗಸ್ತ್ಯಗಳು ಮುನಿಗಳು ಬರೆದಿದ್ದಾರೆ. ಇದೇ ತರ ಕಾಯಿಲೆಗಳು ಹಿಂದಿನ ಕಾಲದಲ್ಲಿ ಇತ್ತು, ರಾಮನ ಹ್ಮ್ ಕಾಲದಲ್ಲೂ ಇತ್ತು, ಕೃಷ್ಣನ ಕಾಲದಲ್ಲೂ ಇತ್ತು. ಹ್ಮ್ ಹಾಗಾದ್ರೆ ಈ ತರ ದೊಡ್ಡ ದೊಡ್ಡ ಹಾಸ್ಪಿಟ್ಲು, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಆಗಲಿ, ಈ ತರ ಸ್ಟಿರಾಯ್ಡ್ಸು, ಆಂಟಿಬಯೋಟಿಕ್ಸ್ ಇವೆಲ್ಲ ಎಲ್ಲಿತ್ತು? ಅಲೋಪತಿ ಮೆಡಿಸಿನ್ ಬಂದಿರೋದು ಸುಮಾರು 300 ವರ್ಷ ಹಿಂದೆ ಇರ್ಬೋದು ಅಷ್ಟೇ. ಆದರೆ ರಾಮನ ಕಾಲದಲ್ಲಿ, ಕೃಷ್ಣ ಕಾಲದಲ್ಲೆಲ್ಲ ಆಯುರ್ವೇದ ತಾನೆ. ಆಯುರ್ವೇದ ಅಂತ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇರಲಿಲ್ಲ. ಬಟ್ ಅದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಈ ಬೇಲೂರು, ಹಳೇಬೀಡು, ಪೂರಿ ಜಗನ್ನಾಥ ಟೆಂಪಲ್ಲು ಇದೆಲ್ಲ ನೋಡಿದಾಗ ಎಲ್ಲ ಸ್ಟ್ಯಾಚ್ಯುಗಳಲ್ಲಿ ಮುದ್ರೆಗಳಿವೆ. ಹೌದು ಹೌದು ಹಾ ಹಾ ಓಹ್! ಯಾಕೆ ಈ ಮುದ್ರೆಗಳಿದೆ, ಹೀಗಿದೆ ಅಂತೇಳಿ ನಾನು ಭಾಳ ರಿಸರ್ಚ್ ಮಾಡಿದಾಗ ನನಗೆ ಒಬ್ಬರು ಕಾಶಿನಲ್ಲಿ ಬನಾರಸ್ ಯೂನಿವರ್ಸಿಟಿ ಒಬ್ಬರು ಪ್ರೊಫೆಸರ್ ನೇಚರ್ ಥೆರಪಿನಲ್ಲಿ ಹೆಡ್ ಆಗಿದ್ರು. ಅವರು ಕೆಲವು ಮುದ್ರೆಗಳು ಹೇಳ್ಕೊಡ್ತಾ ಇದ್ರು. ಹ್ಮ್ ಭ್ರಮರಿ ಮತ್ತು ಭಸ್ತಿಕ ಇವೆಲ್ಲ ಯೋಗದ ಹ್ಮ್ ಹೇಳ್ಕೊಡ್ತಾ ಇದ್ರು. ಇದೆಲ್ಲ ಯೋಗಕ್ಕೆ ಸೇರ್ಕೊಳ್ಳುತ್ತೆ. ಬಟ್ ಈಗ 80 ವರ್ಷ 90 ವರ್ಷ ಆದರೂ ಯೋಗ ಮಾಡೋಕ್ಕಾಗಲ್ಲ. ಹ್ಮ್ ಮಂಡಿ ನೋವು, ಬೆನ್ನು ನೋವು ಅಂತಾರೆ. ವಾಕಿಂಗ್ ಮಾಡೋಕ್ಕಾಗಲ್ಲ, ಜಿಮ್ಗೆ ಹೋಗೋಕ್ಕಾಗಲ್ಲ, ಜಾಗಿಂಗ್ ಮಾಡೋಕ್ಕಾಗಲ್ಲ. ಯಾವುದೂ ಸೊಂಟ ಬಗ್ಗಿಸ್ದಾನೆ, ಮಂಡಿನೂ ಬಗ್ಗಿಸ್ದಾನೆ, ಕೂತದ ಕಡೆಯಲ್ಲೇ ಯಾಕೆ ನಾವು ಯೋಗ ಮಾಡಬಾರ್ದು ಅಂತ ನಂದು ಮಾಡಿದಾಗ, ಆಮೇಲೆ ಡಯಾಬಿಟಿಕ್ಸ್ನವ್ರು ತುಂಬ ಜನ ಬರೋಕ್ಕೆ ಶುರು ಮಾಡಿದ್ರು. ಹ್ಮ್ ಹ್ಮ್ ಅವ್ರಿಗೆ ಹೇಗೆ ಮಾಡ್ಬೋದು ಅಂತೇಳಿ. ಆಗ ನಾನೊಂದು ಮುದ್ರೆ ಕಂಡಿಡಿದೆ. ಇದು ಹ್ಮ್ ಹೆಬ್ಬೆಟ್ ಮೇಲೆ ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳು ಇಟ್ಟು ನೀವು ಉಳಿದ ಬೆರಳು ಸ್ಟ್ರೈಟಾಗಿ ಇಟ್ಕೊಂಬಿಟ್ರೆ 15 ನಿಮಿಷ ಮಾಡಿದ್ರೆ, ಡೈಲಿ 15 ನಿಮಿಷ ಮಾಡಿದ್ರೆ 1 ತಿಂಗಳಲ್ಲಿ ಡಯಾಬಿಟಿಸ್ ಕಮ್ಮಿ ಆಗುತ್ತೆ. ಇನ್ಸುಲಿನ್ ಹಾರ್ಮೋನ್ ಪ್ರೊಡ್ಯೂಸ್ ಆಯಿತು.